ಬಸ್ನಲ್ಲಿಯೇ ನೇಣು ಬಿಗಿದುಕೊಂಡು ಸಿಬ್ಬಂದಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆಯೊಂದು ನಡೆದಿದೆ. ಮೆಕ್ಯಾನಿಕಲ್ ಸಿಬ್ಬಂದಿ ಕೆಟಿ ಕಮಡೊಳ್ಳಿ ಆತ್ಮಹತ್ಯೆ ಮಾಡಿಕೊಂಡಂತಹ ಸಾರಿಗೆ ಸಿಬ್ಬಂದಿ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದ ಡಿಪೋ ಒಂದರಲ್ಲಿ ಈ ಘಟನೆ ನಡೆದಿದೆ. 33 ವರ್ಷಗಳಿಂದ ಕೆಟಿ ಕಮಡೊಳ್ಳಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ರು. ತೀವ್ರ ಬೆನ್ನು ನೋವಿನಿಂದ ಕಮಡೊಳ್ಳಿ ಅವರು ಬಳಲುತ್ತಿದ್ರು. ಹಗುರು ಕೆಲಸ ನೀಡುವಂತೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಳ್ತಾ ಇದ್ರು. ಬ್ಯಾಕ್ ಪೇನ್ ಇದೆ, ನನಗೆ ಸ್ವಲ್ಪ ಹಗುರವಾದಂತಹ ಕೆಲಸ ಕೊಡಿ ಅಂತ ಪಾಪ ಮನವಿಯನ್ನ ಮಾಡಿಕೊಳ್ತಾ ಇದ್ರಂತೆ. ಡ್ಯೂಟಿ ಚೇಂಜ್ ಮಾಡಿಕೊಡಿ ಅಂತಾನು ಕೇಳಿಕೊಳ್ತಾ ಇದ್ರಂತೆ. ಆದ್ರೆ ಯಾವುದಕ್ಕೂ ಕೂಡ ಮೇಲಾಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ರಂತೆ. ಇವರ ಮನವಿಗೆ ಸ್ಪಂದಿಸ್ತಾ ಇರಲಿಲ್ಲವಂತೆ. ಈಗ ಆ ಮೇಲಾಧಿಕಾರಿಗಳ ವಿರುದ್ಧ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಸ್ಪಂದಿಸದ ಹಿನ್ನೆಲೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ವಿಚಾರ ಗೊತ್ತಾಗ್ತಾ ಇದೆ. ಬಸ್ನಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕೆಟಿ ಕಮಡೊಳ್ಳಿ ಅವರು, ಮೆಕ್ಯಾನಿಕಲ್ ಸಿಬ್ಬಂದಿ. ನಾವ್ ಬಂದಿಲ್ರಿ, ಈಗ ಊಟ ಮಾಡಿ ಹೋಗಿದಾರ, ಅಲ್ಲೇ ಅದಾರ ನೋಡ್ರಿ ಅಂತ ಹೇಳಿದ್ವಿ. ಒಟ್ಟಾರೆ 12 ಆಗಿತ್ತನ್ನ ಯಾವಾಗ ಹಚ್ಚಿ ಹೇಳಿದ್ರಿ ಹಿಂಗಾಗೈತಿ ಅಂತೇಳಿ. ಸರ್ವಿಸ್ 58 ಮುಗ್ಯಾಕ ಬಂದತ್ರಿ. ಈಗ ಅವ್ರಿಗೇನು ವಜ್ಜೆ ಕೆಲಸ ಆಗೋದಿಲ್ಲ, ನನಗ್ ಹಗರ್ ಕೆಲಸ ಕೊಡ್ರಿ, ಮಾಡ್ಕೊಂಡ್ ಹೋಗ್ತೀನಿ ಅಂತ ಅಂತಿದ್ರಿ. ಅವ್ರು ಮನಿಗ್ ಬಂದ ಹೇಳ್ತಿದ್ರು, ಬಂದ್ ಸಾಹೇಬ್ರಿಗೆ ಹೇಳ್ರಿ, ಬಂದ್ ಹೇಳ್ರಿ, ನನಗ್ ಹಗರ್ ಕೆಲಸ ಕೊಡಿಸ್ರಿ ಅಂತಿದ್ರಿ. ಇದೊಂದ ಹೇಳ್ತಿರ್ರಿ ಬಂದ್. ಅಂದ್ರೆ ಟೈರ್ನೀಗ ಅವ್ರಿಗೆ ಬೆನ್ನದ ಒಂದ್ ಸ್ವಲ್ಪ ಕಿಡ್ನಿ ಸ್ಟೋನ್ ಪೈಲಂದ ಪ್ರಾಬ್ಲಮ್ ಇತ್ರಿ. ಬೆನ್ನು ಬಾಳ್ ನೋಸ್ತಿತ್ರಿ ಅವ್ರಿಗೆ. ಅದ್ರ ಸಂಬಂಧ ಅವ್ರು ನನಗೂ ಕೆಲಸ ನೀಗೋಲ್ತು. ಇದೊಂದ್ಸಲ ವಾಷಿಂಗ್ದಾಗ ಬಟ್ ಕಟ್ಟಾಗೈತ್ರಿ. ಅವಾಗಿಂದ ತ್ರಾಸ ಮಾಡ್ಕೊಳತ್ತಾರ, ನನ್ಗ ವಜ್ಜೆ ನೀಗೋಲ್ತ ಅಂತೇಳಿ. ಬೆನ್ನು ಇಲ್ಲ, ಒಂದು ಮಾನಸಿಕವಾಗಿ ತೊಂದರೆ ಇದೆ. ಒಂದು 6 ತಿಂಗಳಿಂದ 1.5 ತಿಂಗಳು ರಜೆ ಕೊಡ್ರಿ, ಟ್ರೀಟ್ಮೆಂಟ್ ತಗೋತು ಅಂತ ನಮ್ಮ ಚಾರ್ಜ್ಮನ್ ಅವರು ಬಂದು ಕರ್ಕೊಂಡ್ ಬಂದ್ರು. ಆಯ್ತಂತ ರಜೆ ಕೊಟ್ಟು ಕಳಿಸಿದ್ರಿ, ಟ್ರೀಟ್ಮೆಂಟ್ ತಗೋರಿಪ್ಪ ಅಂತ ಹೇಳಿ. ಮತ್ತೆ ಅವ್ರಿಗೆ ಯಾವಾಗ ಆರಾಮಿಲ್ಲ ಆಯ್ತು ರಜೆ ತಗೋಪ ಅಂತ ಹೇಳ್ತಿದ್ದೆ ಅಷ್ಟೇ. ಮತ್ತೆ ಅದ್ ಬಿಟ್ಟು ಏನಿಲ್ರಿ. ಇಲ್ಲ ನಮ್ದು ಅವ್ರದ್ದೇನು ಇರಬಾರ್ದಲ್ಲ. ಅವ್ರೇನು ಪಾಪ ರಜೆ ತಗೊಂಡು ಹೋಗ್ರಪ್ಪ ಅಂತ ಇದ್ದಿದ್ದು. ಮತ್ತು ಅವರು ಫ್ಯಾಮಿಲಿ ಅವ್ರ ಅಂದ್ರೆ ನಮ್ಮ ಚಾರ್ಜ್ಮನ್ ಅವ್ರು ಬಹಳ ಕ್ಲೋಸ್. ಏನಿದ್ರೆ ಅವ್ರಿಗೆ ಹೇಳ್ಕೊಂಡು ಹೋಗಿದ್ರು. ಇಲ್ಲ ಅದು ಬಂದು ಹೇಳಿದ್ರಲ್ಲ, ಅವರು ಬಂದ್ರು ನಮ್ಮ ಚಾರ್ಮನ್ ಕರ್ಕೊಂಡು 1.5 ತಿಂಗಳು ರಜೆ ಕೊಟ್ಕೊಂಡು ಟ್ರೀಟ್ಮೆಂಟ್ ತೋರಿ ಮಾಡ್ಕೊರ. ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಫ್ಯಾಮಿಲಿ ಕರ್ಕೊಂಡು ಅವ್ರ ಮಗ ಒಂದ್ಸಲ ಬಂದಿರ ಸಾಹೇಬ್ರಿಗೆ ಬೆಟ್ ಮಾಡಿಸಿ, AWS ಬೆಟ್ ಮಾಡಿಸಿ. ಅವರು ಮೊದಲು ವಾಷಿಂಗ್ದಾಗ ಇದ್ರು, ಕೈ ಬೆಳ್ಳಿಗೆ ಏಟಾಗಿತ್ತು ಅವ್ರಿಗೆ. ಅದೇ ಇದ್ರಾಗ ನೋಡ್ರಿ ಒಂದ್ ಸ್ವಲ್ಪ ಮಾನಸಿಕ ಅದನ್ನ ತೋರಿಸಿ ಕರ್ಕೊಂಬರ್ರಿ, ಅವ್ರಿಗೆ ಯಾಕೋ ಪದೇ ಒತ್ತಡ ಮಾಡ್ಕೊಳ್ತಿದಾರೆ ಅವರು ತಮ್ಗ ಮಾನಸಿಕವಾಗಿ ಅಂತಂದಾಗ ಅವ್ರು ಮನಸ್ಸು ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಟ್ಟು ಬಂದಾದ್ಮೇಲೆ ಅವರು ಟ್ರೀಟ್ಮೆಂಟ್ ಎಲ್ಲ ಚಾಲೂ ಇದಾವ್ರಿ ಅಂತಂದ್ರೆ ಅವ್ರು ವಾಷಿಂಗ್ ಇಂದ ತೆಗೆದು ಏನ್ ಮಾಡಿದ್ರು, ಕರ್ಟನ್ ಅಂತ ಹೇಳಿ ಕೊಟ್ಟರು. ಅವ್ರನ್ನ ಕರ್ಟನ್ ಕೊಟ್ಮೇಲೆ ಅಲ್ಲಿನೂ ಅವ್ರಿಗೆ ಅದು ಕೆಲಸ ಹೊಂದ್ಲಿಲ್ಲ ರೀ. ಕರ್ಟನ್ ನಮ್ಮಲ್ಲಿ ಅತಿ ಲೈಟ್ ಕೆಲಸ ಅಂದ್ರೆ ಕರ್ಟನ್ ಕೆಲಸನೇ. ಕರ್ಟನ್ ಇವೇನ್ ನಾವು ಪ್ರೀಮಿಯರ್ ಸರ್ವಿಸ್ ಗಾಡಿಗಳಿದಾವಲ್ಲ, ಕರ್ಟನ್ ಕೆಲಸ ಕೊಟ್ಟರು. ಅಲ್ಲಿನೂ ಅವ್ರಿಗೆ ಒಂದೇ ಇದ್ದಿದ್ದಕ್ಕೆ ಅವ್ರನ್ನ ತೆಗೆದು ಮತ್ತೆ ಟೈರ್ ಅಂದ್ರೆ ನ್ಯೂಮ್ಯಾಟಿಕ್ ಮಿಷಿನ್ ಬಂತು. ಮಿಷಿನ್ ಬಂದ್ಮೇಲೆ ಮನುಷ್ಯನ್ಗೆ ಲೋಡ್ ಕಡಿಮೆ ಆಯ್ತದು, ಲೂಸು ಅದೇ ಮಾಡ್ತದೆ, ಟೈಟು ಅದೇ ಮಾಡ್ತದೆ. ಬಸ್ನಲ್ಲಿಯೇ ನೇಣು ಬಿಗಿದುಕೊಂಡು ಸಿಬ್ಬಂದಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆಯೊಂದು ನಡೆದಿದೆ. ಮೆಕ್ಯಾನಿಕಲ್ ಸಿಬ್ಬಂದಿ ಕೆಟಿ ಕಮಡೊಳ್ಳಿ ಆತ್ಮಹತ್ಯೆ ಮಾಡಿಕೊಂಡಂತಹ ಸಾರಿಗೆ ಸಿಬ್ಬಂದಿ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದ ಡಿಪೋ ಒಂದರಲ್ಲಿ ಈ ಘಟನೆ ನಡೆದಿದೆ. 33 ವರ್ಷಗಳಿಂದ ಕೆಟಿ ಕಮಡೊಳ್ಳಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ರು. ತೀವ್ರ ಬೆನ್ನು ನೋವಿನಿಂದ ಕಮಡೊಳ್ಳಿ ಅವರು ಬಳಲುತ್ತಿದ್ರು. ಹಗುರು ಕೆಲಸ ನೀಡುವಂತೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಳ್ತಾ ಇದ್ರು. ಬ್ಯಾಕ್ ಪೇನ್ ಇದೆ, ನನಗೆ ಸ್ವಲ್ಪ ಹಗುರವಾದಂತಹ ಕೆಲಸ ಕೊಡಿ ಅಂತ ಪಾಪ ಮನವಿಯನ್ನ ಮಾಡಿಕೊಳ್ತಾ ಇದ್ರಂತೆ. ಡ್ಯೂಟಿ ಚೇಂಜ್ ಮಾಡಿಕೊಡಿ ಅಂತಾನು ಕೇಳಿಕೊಳ್ತಾ ಇದ್ರಂತೆ. ಆದ್ರೆ ಯಾವುದಕ್ಕೂ ಕೂಡ ಮೇಲಾಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ರಂತೆ. ಇವರ ಮನವಿಗೆ ಸ್ಪಂದಿಸ್ತಾ ಇರಲಿಲ್ಲವಂತೆ. ಈಗ ಆ ಮೇಲಾಧಿಕಾರಿಗಳ ವಿರುದ್ಧ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಸ್ಪಂದಿಸದ ಹಿನ್ನೆಲೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ವಿಚಾರ ಗೊತ್ತಾಗ್ತಾ ಇದೆ. ಬಸ್ನಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕೆಟಿ ಕಮಡೊಳ್ಳಿ ಅವರು, ಮೆಕ್ಯಾನಿಕಲ್ ಸಿಬ್ಬಂದಿ. ನಾವ್ ಬಂದಿಲ್ರಿ, ಈಗ ಊಟ ಮಾಡಿ ಹೋಗಿದಾರ, ಅಲ್ಲೇ ಅದಾರ ನೋಡ್ರಿ ಅಂತ ಹೇಳಿದ್ವಿ. ಒಟ್ಟಾರೆ 12 ಆಗಿತ್ತನ್ನ ಯಾವಾಗ ಹಚ್ಚಿ ಹೇಳಿದ್ರಿ ಹಿಂಗಾಗೈತಿ ಅಂತೇಳಿ. ಸರ್ವಿಸ್ 58 ಮುಗ್ಯಾಕ ಬಂದತ್ರಿ. ಈಗ ಅವ್ರಿಗೇನು ವಜ್ಜೆ ಕೆಲಸ ಆಗೋದಿಲ್ಲ, ನನಗ್ ಹಗರ್ ಕೆಲಸ ಕೊಡ್ರಿ, ಮಾಡ್ಕೊಂಡ್ ಹೋಗ್ತೀನಿ ಅಂತ ಅಂತಿದ್ರಿ. ಅವ್ರು ಮನಿಗ್ ಬಂದ ಹೇಳ್ತಿದ್ರು, ಬಂದ್ ಸಾಹೇಬ್ರಿಗೆ ಹೇಳ್ರಿ, ಬಂದ್ ಹೇಳ್ರಿ, ನನಗ್ ಹಗರ್ ಕೆಲಸ ಕೊಡಿಸ್ರಿ ಅಂತಿದ್ರಿ. ಇದೊಂದ ಹೇಳ್ತಿರ್ರಿ ಬಂದ್. ಅಂದ್ರೆ ಟೈರ್ನೀಗ ಅವ್ರಿಗೆ ಬೆನ್ನದ ಒಂದ್ ಸ್ವಲ್ಪ ಕಿಡ್ನಿ ಸ್ಟೋನ್ ಪೈಲಂದ ಪ್ರಾಬ್ಲಮ್ ಇತ್ರಿ. ಬೆನ್ನು ಬಾಳ್ ನೋಸ್ತಿತ್ರಿ ಅವ್ರಿಗೆ.
ಅದ್ರ ಸಂಬಂಧ ಅವ್ರು ನನಗ ಕೆಲಸ ನೀಗೋಲ್ತು. ಇದೊಂದ್ಸಲ ವಾಷಿಂಗ್ದಾಗ ಬಟ್ ಕಟ್ಟಾಗಿತ್ರಿ, ಅವಾಗಿಂದ ತ್ರಾಸ ಮಾಡ್ಕೊಳತ್ತಾರ್ರಿ ನನಗ ವಜ್ಜೆ ನೀಗೋಲ್ತು ಅಂತೇಳಿ. ಬೆನ್ನು ಇಲ್ಲ, ಒಂದು ಮಾನಸಿಕವಾಗಿ ತೊಂದರೆ ಇದೆ. ಒಂದು 6 ತಿಂಗಳಿಂದ 1.5 ತಿಂಗಳು ರಜೆ ಕೊಡ್ರಿ, ಟ್ರೀಟ್ಮೆಂಟ್ ತಗೋತು ಅಂತ ನಮ್ಮ ಚಾರ್ಜ್ಮನ್ ಅವರು ಬಂದು ಕರ್ಕೊಂಡ್ ಬಂದ್ರು. ಆಯ್ತಂತ ರಜೆ ಕೊಟ್ಟು ಕಳಿಸಿದ್ರಿ, ಟ್ರೀಟ್ಮೆಂಟ್ ತಗೋರಪ್ಪ ಅಂತ ಹೇಳಿ. ಮತ್ತೆ ಅವ್ರಿಗೆ ಯಾವಾಗ ಆರಾಮಿಲ್ಲ ಆಯ್ತು ರಜೆ ತಗೋಪ ಅಂತ ಹೇಳ್ತಿದ್ದೆ ಅಷ್ಟೇ. ಮತ್ತೆ ಅದ್ಬಿಟ್ಟು ಏನಿಲ್ರಿ. ಇಲ್ಲ ನಮ್ದು ಅವ್ರದ್ದು ಏನು ಇರಬಾರ್ದಲ್ಲ, ಅವ್ರೇನು ಪಾಪ ರಜೆ ತಗೊಂಡು ಹೋಗ್ರಪ್ಪ ಅಂತ ಇದ್ದಿದ್ದು. ಮತ್ತೆ ಅವರು ಫ್ಯಾಮಿಲಿ ಅವ್ರ ಅಂದ್ರೆ ನಮ್ಮ ಚಾರ್ಜ್ಮನ್ ಅವ್ರು ಬಹಳ ಕ್ಲೋಸ್, ಏನಿದ್ರೆ ಅವ್ರಿಗೆ ಹೇಳ್ಕೊಂಡು ಹೋಗಿದ್ರು. ಇಲ್ಲ ಅದು ಬಂದು ಹೇಳಿದ್ರಲ್ಲ, ಅವರು ಬಂದು ನಮ್ಮ ಚಾರ್ಮ ಕರ್ಕೊಂಡು 1.5 ತಿಂಗಳು ರಜೆ ಕೊಟ್ಕೊಂಡು ಯಾರು ಟ್ರೀಟ್ಮೆಂಟ್ ತೋರಿ ಮಾಡ್ಕೊರ. ಆರೋಗ್ಯ ಸರಿ ಇಲ್ಲ ಅಂತೇಳಿ ಫ್ಯಾಮಿಲಿ ಕರ್ಕೊಂಡು ಅವ್ರ ಮಗ ಒಂದ್ಸಲ ಬಂದಿರೋ ಸಾಹೇಬ್ರಿಗೆ ಬೆಟ್ ಮಾಡಿಸಿ AWS ಬೆಟ್ ಮಾಡಿಸಿ ಅವರು ಮೊದಲು ವಾಷಿಂಗ್ದಾಗ ಇದ್ರು. ಕೈ ಬೆಳ್ಳಿಗೆ ಏಟ್ ಆಗಿತ್ತು ಅವ್ರಿಗೆ. ಅದೇ ಇದ್ರಾಗ ನೋಡ್ರಿ ಒಂದ್ ಸ್ವಲ್ಪ ನಿಮ್ಮ ಮಾನಸಿಕ ಅದನ್ನ ತೋರಿಸಿ ಕರ್ಕೊಂಬರ್ರಿ, ಅವ್ರಿಗೆ ಯಾಕೋ ಪದೇ ಒತ್ತಡ ಮಾಡ್ಕೊಳ್ತಿದಾರೆ ಅವರು ತಮ್ಗ ಮಾನಸಿಕವಾಗಿ ಅಂತಂದಾಗ ಅವ್ರು ಮನಸ್ಸು ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಟ್ಟು ಬಂದಾದ್ಮೇಲೆ ಅವರು ಟ್ರೀಟ್ಮೆಂಟ್ ಎಲ್ಲ ಚಾಲೂ ಇದಾವ್ರಿ ಅಂತಂದ್ರು. ಅವ್ರು ವಾಷಿಂಗ್ ಇದ ತೆಗೆದು ಏನ್ ಮಾಡಿದ್ರು, ಕರ್ಟನ್ ಅಂತ ಹೇಳಿ ಕೊಟ್ರಿ. ಅವ್ರನ್ನ ಕರ್ಟನ್ ಕೊಟ್ಮೇಲೆ ಅಲ್ಲಿನೂ ಅವ್ರಿಗೆ ಅದು ಕೆಲಸ ಹೊಂದ್ಲಿಲ್ಲ ರೀ. ಕರ್ಟನ್ ನಮ್ಮಲ್ಲಿ ಅತಿ ಲೈಟ್ ಕೆಲಸ ಅಂದ್ರೆ ಕರ್ಟನ್ ಕೆಲಸನೇ. ಕರ್ಟನ್ ಇವೇನು ನಾವು ಪ್ರೀಮಿಯರ್ ಸರ್ವಿಸ್ ಗಾಡಿಗಳಿದಾವಲ್ಲ, ಕರ್ಟನ್ ಕೆಲಸ ಕೊಟ್ಟರು. ಅಲ್ಲಿನೂ ಅವ್ರಿಗೆ ಒಂದೇ ಇದ್ದಿದ್ದಕ್ಕೆ ಅವ್ರನ್ನ ತೆಗೆದು ಮತ್ತೆ ಟೈರ್ ಅಂದ್ರೆ ನ್ಯೂಮ್ಯಾಟಿಕ್ ಮಿಷಿನ್ ಬಂತು. ಮಿಷಿನ್ ಬಂದ್ಮೇಲೆ ಮನುಷ್ಯನ್ಗೆ ಲೋಡ್ ಕಡಿಮೆ ಆಯ್ತದು, ಲೂಸು ಅದೇ ಮಾಡ್ತದೆ, ಟೈಟು ಅದೇ ಮಾಡ್ತದೆ. ಬಸ್ನಲ್ಲಿಯೇ ನೇಣು ಬಿಗಿದುಕೊಂಡು ಸಿಬ್ಬಂದಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆಯೊಂದು ನಡೆದಿದೆ. ಮೆಕ್ಯಾನಿಕಲ್ ಸಿಬ್ಬಂದಿ KT ಕಮಡೊಳ್ಳಿ ಆತ್ಮಹತ್ಯೆ ಮಾಡಿಕೊಂಡಂತಹ ಸಾರಿಗೆ ಸಿಬ್ಬಂದಿ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದ ಡಿಪೋ 1ರಲ್ಲಿ ಈ ಘಟನೆ ನಡೆದಿದೆ. 33 ವರ್ಷಗಳಿಂದ KT ಕಮಡೊಳ್ಳಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ರು. ತೀವ್ರ ಬೆನ್ನು ನೋವಿನಿಂದ ಕಮಡೊಳ್ಳಿ ಅವರು ಬಳಲುತ್ತಿದ್ರು. ಹಗಲು ಕೆಲಸ ನೀಡುವಂತೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಡ್ತಾ ಇದ್ರು. ಬ್ಯಾಕ್ ಪೇನ್ ಇದೆ, ನನಗೆ ಸ್ವಲ್ಪ ಹಗುರವಾದಂತಹ ಕೆಲಸ ಕೊಡಿ ಅಂತ ಪಾಪ ಮನವಿಯನ್ನ ಮಾಡಿಕೊಡ್ತಾ ಇದ್ರಂತೆ. ಡ್ಯೂಟಿ ಚೇಂಜ್ ಮಾಡಿಕೊಡಿ ಅಂತಾನು ಕೇಳಿಕೊಳ್ತಾ ಇದ್ರಂತೆ. ಆದ್ರೆ ಯಾವುದಕ್ಕೂ ಕೂಡ ಮೇಲಾಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ರಂತೆ. ಇವರ ಮನವಿಗೆ ಸ್ಪಂದಿಸ್ತಾ ಇರಲಿಲ್ವಂತೆ. ಈಗ ಆ ಮೇಲಾಧಿಕಾರಿಗಳ ವಿರುದ್ಧ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಸ್ಪಂದಿಸದ ಹಿನ್ನೆಲೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ವಿಚಾರ ಗೊತ್ತಾಗ್ತಾ ಇದೆ. ಬಸ್ನಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ KT ಕಮಡೊಳ್ಳಿ ಅವರು, ಮೆಕ್ಯಾನಿಕಲ್ ಸಿಬ್ಬಂದಿ. ನಾವ್ ಬಂದಿಲ್ರಿ, ಈಗ ಊಟ ಮಾಡಿ ಹೋಗಿದಾರ, ಅಲ್ಲೇ ಅದಾರ ನೋಡ್ರಿ ಅಂತ ಹೇಳಿದ್ವಿ ಅಷ್ಟಾರೆ. 12 ಆಗಿತ್ತನ್ನೋರು ಯಾವಾಗ ಹಚ್ಚಿ ಹೇಳಿದ್ರಿ ಹಿಂಗಾಗೈತೆ ಅಂತೇಳಿ. ಸರ್ವಿಸ್ 58 ಮುಗ್ಯಾಕ ಬಂದತ್ರಿ. ಈಗ ಅವ್ರಿಗೇನು ವಜ್ಜೆ ಕೆಲಸ ಆಗೋದಿಲ್ಲ, ನನಗೆ ಹಗರ ಕೆಲಸ ಕೊಡ್ರಿ, ಮಾಡ್ಕೊಂಡು ಹೋಗ್ತೀನಿ ಅಂತ ಅಂತಿದ್ರಿ. ಅವ್ರು ಮನೆಗೆ ಬಂದ ಹೇಳ್ತಿದ್ರು, ಬಂದ್ ಸಾಹೇಬ್ರಿಗೆ ಹೇಳ್ರಿ, ನನಗೆ ಹಗರ ಕೆಲಸ ಕೊಡಿಸ್ರಿ ಅಂತಿದ್ರಿ. ಇದು ಒಂದ ಹೇಳ್ತಿರ್ರಿ ಬಂದ್. ಅಂದ್ರೆ ಟೈರ್ನೀಗ ಅವ್ರಿಗೆ ಬೆನ್ನದ ಒಂದ್ ಸ್ವಲ್ಪ ಕಿಡ್ನಿ ಸ್ಟೋನ್ ಪೈಲಂದ ಪ್ರಾಬ್ಲಮ್ ಇತ್ರಿ, ಬೆನ್ನು ಬಾಳ ನೋಸ್ತಿತ್ರಿ ಅವ್ರಿಗೆ. ಅದ್ರ ಸಂಬಂಧ ಅವ್ರು ನನಗ ಕೆಲಸ ನೀಗೋಲ್ತು. ಇದೊಂದ್ಸಲ ವಾಷಿಂಗ್ದಾಗ ಬಟ್ ಕಟ್ಟಾಗಿತ್ರಿ, ಅವಾಗಿಂದ ತ್ರಾಸ ಮಾಡ್ಕೊಳತ್ತಾರ್ರಿ ನನಗ ವಜ್ಜೆ ನೀಗೋಲ್ತು ಅಂತೇಳಿ. ಬೆನ್ನು ಇಲ್ಲ, ಒಂದು ಮಾನಸಿಕವಾಗಿ ತೊಂದರೆ ಇದೆ. ಒಂದು 6 ತಿಂಗಳಿಂದ 1.5 ತಿಂಗಳು ರಜೆ ಕೊಡ್ರಿ, ಟ್ರೀಟ್ಮೆಂಟ್ ತಗೋತು ಅಂತ ನಮ್ಮ ಚಾರ್ಜ್ಮನ್ ಅವರು ಬಂದು ಕರ್ಕೊಂಡ್ ಬಂದ್ರು. ಆಯ್ತಂತ ರಜೆ ಕೊಟ್ಟು ಕಳಿಸಿದ್ರಿ, ಟ್ರೀಟ್ಮೆಂಟ್ ತಗೋರಪ್ಪ ಅಂತ ಹೇಳಿ. ಮತ್ತೆ ಅವ್ರಿಗೆ ಯಾವಾಗ ಆರಾಮಿಲ್ಲ ಆಯ್ತು ರಜೆ ತಗೋಪ ಅಂತ ಹೇಳ್ತಿದ್ದೆ ಅಷ್ಟೇ. ಮತ್ತೆ ಅದ್ಬಿಟ್ಟು ಏನಿಲ್ರಿ. ಇಲ್ಲ ನಮ್ದು ಅವ್ರದ್ದು ಏನು ಇರಬಾರ್ದಲ್ಲ, ಅವ್ರೇನು ಪಾಪ ರಜೆ ತಗೊಂಡು ಹೋಗ್ರಪ್ಪ ಅಂತ ಇದ್ದಿದ್ದು. ಮತ್ತೆ ಅವರು ಫ್ಯಾಮಿಲಿ ಅವ್ರ ಅಂದ್ರೆ ನಮ್ಮ ಚಾರ್ಜ್ಮನ್ ಅವ್ರು ಬಹಳ ಕ್ಲೋಸ್, ಏನಿದ್ರೆ ಅವ್ರಿಗೆ ಹೇಳ್ಕೊಂಡು ಹೋಗಿದ್ರು. ಇಲ್ಲ ಅದು ಬಂದು ಹೇಳಿದ್ರಲ್ಲ, ಅವರು ಬಂದು ನಮ್ಮ ಚಾರ್ಮ ಕರ್ಕೊಂಡು 1.5 ತಿಂಗಳು ರಜೆ ಕೊಟ್ಕೊಂಡು ಯಾರು ಟ್ರೀಟ್ಮೆಂಟ್ ತೋರಿ ಮಾಡ್ಕೊರ. ಆರೋಗ್ಯ ಸರಿ ಇಲ್ಲ ಅಂತೇಳಿ ಫ್ಯಾಮಿಲಿ ಕರ್ಕೊಂಡು ಅವ್ರ ಮಗ ಒಂದ್ಸಲ ಬಂದಿರೋ ಸಾಹೇಬ್ರಿಗೆ ಬೆಟ್ ಮಾಡಿಸಿ AWS ಬೆಟ್ ಮಾಡಿಸಿ ಅವರು ಮೊದಲು ವಾಷಿಂಗ್ದಾಗ ಇದ್ರು. ಕೈ ಬೆಳ್ಳಿಗೆ ಏಟ್ ಆಗಿತ್ತು ಅವ್ರಿಗೆ. ಅದೇ ಇದ್ರಾಗ ನೋಡ್ರಿ ಒಂದ್ ಸ್ವಲ್ಪ ನಿಮ್ಮ ಮಾನಸಿಕ ಅದನ್ನ ತೋರಿಸಿ ಕರ್ಕೊಂಬರ್ರಿ, ಅವ್ರಿಗೆ ಯಾಕೋ ಪದೇ ಒತ್ತಡ ಮಾಡ್ಕೊಳ್ತಿದಾರೆ ಅವರು ತಮ್ಗ ಮಾನಸಿಕವಾಗಿ ಅಂತಂದಾಗ ಅವ್ರು ಮನಸ್ಸು ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಟ್ಟು ಬಂದಾದ್ಮೇಲೆ ಅವರು ಟ್ರೀಟ್ಮೆಂಟ್ ಎಲ್ಲ ಚಾಲೂ ಇದಾವ್ರಿ ಅಂತಂದ್ರು. ಅವ್ರು ವಾಷಿಂಗ್ ಇದ ತೆಗೆದು ಏನ್ ಮಾಡಿದ್ರು, ಕರ್ಟನ್ ಅಂತ ಹೇಳಿ ಕೊಟ್ರಿ. ಅವ್ರನ್ನ ಕರ್ಟನ್ ಕೊಟ್ಮೇಲೆ ಅಲ್ಲಿನೂ ಅವ್ರಿಗೆ ಅದು ಕೆಲಸ ಹೊಂದ್ಲಿಲ್ಲ ರೀ. ಕರ್ಟನ್ ನಮ್ಮಲ್ಲಿ ಅತಿ ಲೈಟ್ ಕೆಲಸ ಅಂದ್ರೆ ಕರ್ಟನ್ ಕೆಲಸನೇ. ಕರ್ಟನ್ ಇವೇನು ನಾವು ಪ್ರೀಮಿಯರ್ ಸರ್ವಿಸ್ ಗಾಡಿಗಳಿದಾವಲ್ಲ, ಕರ್ಟನ್ ಕೆಲಸ ಕೊಟ್ಟರು. ಅಲ್ಲಿನೂ ಅವ್ರಿಗೆ ಒಂದೇ ಇದ್ದಿದ್ದಕ್ಕೆ ಅವ್ರನ್ನ ತೆಗೆದು ಮತ್ತೆ ಟೈರ್ ಅಂದ್ರೆ ನ್ಯೂಮ್ಯಾಟಿಕ್ ಮಿಷಿನ್ ಬಂತು. ಮಿಷಿನ್ ಬಂದ್ಮೇಲೆ ಮನುಷ್ಯನ್ಗೆ ಲೋಡ್ ಕಡಿಮೆ ಆಯ್ತದು, ಲೂಸು ಅದೇ ಮಾಡ್ತದೆ, ಟೈಟು ಅದೇ ಮಾಡ್ತದೆ.